ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡ್ತಾ ಇದೀರ ಬಾವ? ಬಾವ ಬಾವ ನನ್ ಮಾತು ಕೇಳಿ. ಬಾವ ಬಾವ ಏನ್ ಮಾಡ್ತಾ ಇದೀರ ಬಾವ? ಯಾರೋ ಬಾವ, ಇವತ್ತು ನಿನ್ನ ಸಾಯಿಸ್ತೇ ಬಿಡಲ್ಲ ಕಣ. ಬಾವ ಬಾವ ನಂಗೇನು ಮಾಡ್ಬೇಡಿ ಬಾವ. ಬಾವ ಪ್ಲೀಸ್ ಬಾವ, ಬಾವ ಪ್ಲೀಸ್ ಬಾವ. ರಾಧಿಕಾ 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 ಬಾವ ನಂಗೇನು ಮಾಡ್ಬೇಡಿ ಬಾವ. ಬಾವ ಬಾವ ಪ್ಲೀಸ್ ಬಾವ. ಬಾವ ನನ್ ಮಾತು ಕೇಳಿ ಬಾವ. ರಾಧಿಕಾ ಬಿಡಲ್ಲ ಕಣ ನಾನು ನಿನ್ನ. ಏನಾದ್ರೂ ಸರಿ ಇವತ್ತು ನಿನ್ನ ಸಾಯಿಸ್ಬಿಡ್ತೀನಿ. ಬಾವ ಎಲ್ಲ ಓಡ್ತಿದ್ಯಾ? ಬಾರಲ್ಲಿ ಎಲ್ಲಿಗೂ ಓಡೋಗ್ತೀಯಾ? ಮಾತು ಕೇಳಿ ಬಾವ. ನಿನ್ನನ್ನ ಸುಮ್ಮನೆ ಬಿಟ್ರೆ ನನ್ನ ತಂಗಿಗೆ ನಾನು ಅಣ್ಣನಾಗಿ ಏನು ಪ್ರಯೋಜನ? ನಿನ್ನ ಸಾಯಿಸೋದೇ ಬಿಡಲ್ಲ ಕಣ ನಾನು. ಅತ್ತೆ ಅತ್ತೆ ಏನಾಯ್ತು ನೈನಾ? ಅತ್ತೆ ಮೇಲ್ಗಡೆ ಯಾರೋ ಕಿರ್ಚೋ ಸೌಂಡ್ ಬರ್ತಿದೆ. ಪ್ಲೀಸ್ ಬಾವ 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 ನಂಗೇನು ಮಾಡ್ಬೇಡಿ ಬಾವ. ಬಾವ ನನ್ ಮಾತು ಕೇಳಿ ಬಾವ. ರಾಧಿಕಾ ಬಾವ. ಅಯ್ಯೋ ಹೌದಲ್ವೇ, ಬಾ ನೋಡ್ಕೊಂಬರೋಣ. ಏನು ಮಾಡ್ಬೇಡಿ ಬಾವ. ಏನ್ ಗಲಾಟೆನೂ ಇಷ್ಟದಲ್ಲಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ರಾಧಿಕಾ ಯಾರು ನಿನ್ನ ಕಾಪಾಡಲ್ಲ, ನಿನ್ನ ಸಾಯಿಸದೆ ಬಿಡಲ್ಲ ನಾನಿವತ್ತು. ಬಾವ ಕಾಶಿ ಕಾಶಿ ಏನು ಮಾಡ್ತಿದ್ಯಾ? ಕಾಶಿ ಏನ್ ಮಾಡ್ತಿದೀರ ನೀವು? ಮುಚ್ಚ ಬಾಯಿ, ಸುಮ್ನೆ ಇರೋ. ಅಮ್ಮ ಬಿಡಮ್ಮ, ಸುಮ್ನೆ ಇರೋ. ನಾನಿವತ್ತು ಅವನ್ನ ಸಾಯಿಸ್ಬೇಕು. ಇವನಿಂದ ನಮ್ ರಾಧಿಕಾ ನೆಮ್ಮದಿನೇ ಹಾಳಾಗಿದೆ. ಇವನನ್ನ ಜೀವಂತವಾಗ್ಬಿಟ್ರೆ ನಾವೆಲ್ಲ ಜೀವನ ಪೂರ್ತಿ ಸಾಯ್ಬೇಕಾಗುತ್ತೆ. ನನ್ನ ತಡಿ ಬಿಡಮ್ಮ. ಸುಮ್ನಿರೋ. ರೀ ಕುಡ್ಕೊಂಡ್ ಬಂದಿದ್ದೀರಾ? ಹೌದು ಕಣೆ, ಕುಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನನ್ ತಂಗಿಗೆ ಅವಮಾನ ಮಾಡ್ತಿರೋ ಸಾಯಿಸ್ಬೇಕು ಅಂತಾನೆ ಕುಡ್ಕೊಂಡ್ ಬಂದಿದ್ದೀನಿ. ರೀ ಅವ್ನ್ ಮಾಡ್ತಿರೋ ಅನ್ಯಾಯ ಎಲ್ರಿಗೂ ಗೊತ್ತು ಕಣೋ. ಹಾಗಂತ ಅವನ್ನ ಕೊಲೆ ಮಾಡ್ತೀನೋ? ಕೊಡೋ ಕಾಶಿ, ಕೊಡೋ ಚಾಕುನ. ಬಿಡೋ. ಬಿಡಮ್ಮ, ಬಿಡಲ್ಲಮ್ಮ. ಈ ಪಾಪಿ ಬದುಕಿದ್ರೆ ಸುಳ್ಳು ಸಾಕ್ಷಿಗಳನ್ನ ತೋರಿಸಿ ನಮ್ ರಾಧಿಕನಿಗೆ ಹಿಂಸೆ ಕೊಡ್ತಾನೆ ಇರ್ತಾನೆ. ಬಾವ ಪ್ಲೀಸ್. ಅದಕ್ಕೆ ಅಮ್ಮ ಇವನ್ ಬದುಕಿರ್ಬಾರ್ದು. ನಮ್ ರಾಧಿಕಾ ಕುಡಿಯೋ ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಬೆರೆಸಿ ಅವಳ ನಡತೆ ಮೇಲೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಬರೋ ತರ ವಿಡಿಯೋ ಶೂಟ್ ಮಾಡಿದಾನೆ. ಒಬ್ಬ ಅಣ್ಣನಾಗಿ ಅದನ್ನೆಲ್ಲ ನೋಡ್ಕೊಂಡು ಹೇಗಮ್ಮ ಸುಮ್ನಿರಕ್ಕಾಗುತ್ತೆ? ಇವನ್ನ ಕೊಲ್ಲೋದಲ್ಲ, ತುಂಡು ತುಂಡ ಕತ್ತರಿಸೋಷ್ಟು ಕೋಪ ಬರ್ತಿದೆ ನನಗೆ. ಬಿಡಮ್ಮ. ನೋಡು ಕಾಶಿ, ನಿಂಗ್ ಹೆಂಡತಿ ಮಕ್ಳು ಇದಾರೆ ಕಣೋ. ನಿನ್ಗೆ ಅಂತ ಒಂದ್ ಜೀವನ ಇದೆ. ನನ್ ಮಾತ್ ಕೇಳು. ಆ ಚಾಕು ಬಿಸಾಕೋ, ಬಿಸಾಕೋ. ಇಲ್ಲಮ್ಮ, ನನ್ ತಂಗಿ ಜೀವನ ಸರ್ವನಾಶ ಮಾಡಕ್ ನೋಡಿದ್ ಇವನನ್ನ ನಾನ್ ಸುಮ್ನೆ ಬಿಡಲ್ಲಮ್ಮ, ಬಿಡಲ್ಲ. ರೀ ನೀವು ಹಾಗಂತ ಇವನ್ನ ಕೊಲೆ ಮಾಡಿದ್ರೆ ಇರೋ ಸಮಸ್ಯೆಗಳು ಬಗೆಹರಿಯಲ್ಲ. ಅದನ್ನ ರಾಧಿಕನು ಒಪ್ಪಲ್ಲ ರೀ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಆ ಚಾಕುನ ಬಿಸಾಕ್ರಿ. ನೋಡೆ, ನಾನ್ ಮೊದ್ಲೇ ಕೋಪದಲ್ಲಿದ್ದೀನಿ, ನನ್ನ ಸುಮ್ನೆ ತಡಿಬೇಡ. ರೀ ಇವನೊಬ್ಬ ಫ್ರಾಡು ಅಂತ ರಾಧಿಕನೇ ಕಂಡಿಡಿತಾಳೆ. ಅಲ್ಲಿವರೆಗೂ ನೀವು ದುಡುಕ್ಬೇಡಿ. ನಿಮ್ ದಮ್ಮಯ್ಯ ಅಂತೀನಿ, ಸುಮ್ನೆ ಇದ್ಬಿಡಿ. ಆಗಲ್ಲ ಕಣೆ, ರಾಧಿಕಾ ನಮ್ ಫ್ಯಾಮಿಲಿಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡು ಹೋಗ್ತಿರೋದ್ರಿಂದಲೇ ಈ ಪರದೇಶಿ ನನ್ ಮಗ ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಿರೋದು. ರಾಧಿಕನ್ ಕುತ್ತಿಗೆಗೆ ತಾಳಿ ಕಟ್ಟೋ ಲೆವೆಲ್ಗೆ ಹೋಗಿದ್ರು ಅದನ್ನ ನೋಡ್ಕೊಂಡು ಒಬ್ಬ ಅಣ್ಣನಾಗಿ ನಾನು ಸುಮ್ನೆ ಇರ್ಬೇಕಾ? ಏಯ್ ಬಿಡ, ನನ್ ಯಾರು ತಡಿಬೇಡಿ. ಬಿಡು ಅಣ್ಣ, ಬಿಡಿ, ನೀವೆಲ್ಲ ಆಚೆ ಹೋಗಿ. ಇವನ್ನ ಸಾಯಿಸ್ತೀನಿ ಬಿಡಲ್ಲ ಇವತ್ತು. ಅಣ್ಣ ಕಾಶಿ ಬಿಡಣ ಬಿಡಣ. ಏನ್ ಮಾಡ್ತಿದ್ಯಾ ನೀನು? ಏಯ್ ಬಿಡ,
ನಾನ್ ಇವನ್ನ ಸಾಯಿಸ್ಬೇಕು ಇವತ್ತು. ತಡಿಬೇಡ, ಬಿಡು. ನಮ್ ಮಾತ್ ಹಾ, ಕೇಳ್ರಿ. ನನ್ ಮಾತ್ ಕೇಳು. ಬಿಡ್ರಿ ಅವ್ನ, ಸುಮ್ನೆ ಇರೋಣ. ನೀವು ಬಿಡೋಣ, ಕಲ್ಕಿ ಸುಮ್ನೆ ಇರು. ಬಿಡು. ಅಣ್ಣ ಅಯ್ಯೋ ರೀ, ಬೇಡ ರೀ, ಚಾಕು ಸುಮ್ನೆ ಕಿತ್ಕೊಳ್ಳು. ಇರಿ. ಬಿಟ್ಬಿಡೋಣ. ಬೇಡ್ವೋ? ಏಯ್, ಕಲ್ಕಿ, ನನ್ನ ತಡಿಬೇಡ ಕಣ. ಇವತ್ತು ಅವನ್ನ ಬಿಟ್ರೆ ಮತ್ತೆ ಸಿಗಲ್ಲ ಅವನು. ಇವತ್ತೇ ಸಾಯಿಸ್ಬಿಡ್ತೀನಿ. ಬಿಡೋಣ. ರಾಧಿಕಾ, ಬೇಗ ಬಾ ರಾಧಿಕಾ, ನನ್ ಕಾಪಾಡ ರಾಧಿಕಾ. ಏ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಅಣ್ಣ ಅಣ್ಣ ಬಿಡು ಅಣ್ಣ, ಏನು ಮಾಡ್ತಿದ್ಯಾ ನೀನು? ಏಯ್, ಬಿಡಿಲಿ, ಬಿಡು. ನಿನಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಹೌದು ರಾಧಿಕಾ, ಇವನ ನಮ್ಮ ಮನೇಲಿ ನೋಡಿ ನನಗೆ ಹುಚ್ಚಿಡ್ದಿದೆ. ಅಣ್ಣ, ಇವನ್ನ ಸಾಯಿಸ್ಬೇಕು ಅಂತಿದ್ರೆ ನಾನು ಯಾವತ್ತೂ ಆ ಕೆಲಸ ಮಾಡ್ತಿದ್ದೆ. ಈ ಚಾಕು ಅಲ್ಲ, ಇದಕ್ಕಿಂತ ದೊಡ್ಡ ಕತ್ತಿ ತಗೊಂಡು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನ್ನೋಷ್ಟು ಸಿಟ್ಟು ಬಂದಿದೆ ನನಗೆ. ಆದ್ರೆ ಹಾಗೆ ಮಾಡಿದ್ರೆ ನೋವಾಗೋದು ಯಾರಿಗೆ? ನಮ್ಮನೆಯವ್ರಿಗೆ. ಅದಕ್ಕೆ ಇವನ್ನ ಇನ್ನೂ ಸಹಿಸ್ಕೊಂಡಿದ್ದೀನಿ. ನೋಡ್ ರಾಧಿಕಾ, ಇವನ್ ತೋರ್ಸಿರೋ ವಿಡಿಯೋ ನೋಡ್ಕೊಂಡು ನನ್ನಿಂದ ಸುಮ್ನಿರಕ್ಕಾಗಲ್ಲ. ಹೌದಣ್ಣ, ಈಗ ನೀನು ಅವನ್ನ ಸಾಯಿಸ್ಬಿಟ್ರೆ ನನ್ ಮೇಲೆ ಬಂದಿರೋ ಕಳಂಕ ಸುಳ್ಳು ಅಂತ ಪ್ರೂವ್ ಆಗ್ಬಿಡುತ್ತಾ? ಫ್ಯಾಮಿಲಿ ಸಮೇತ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗತ್ತೆ. ಅದಷ್ಟೇ ಅಲ್ಲ ಅಣ್ಣ, ಇವನ್ ಹೇಳಿದ್ದೆ ನಿಜ ಅಂತ ಊರ್ನವರೆಲ್ಲರೂ ನಮ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರೆ. ಜೀವನ ಪೂರ್ತಿ ಇಂತ ಕಳಂಕ ಹಾಕೊಂಡು ನಾವು ಬದುಕ್ಬೇಕಾ ಹೇಳು? ಸೂಪರ್ ರಾಧಿಕಾ, ಕರೆಕ್ಟ್ ಟೈಮಿಗೆ ಬಂದು ನಿನ್ ಗಂಡನ್ ನೀನ್ ಕಾಪಾಡ್ಬಿಟ್ಟೆ. ಥು, ನೀನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಜೀವನ ಪೂರ್ತಿ ನೀನ್ ವಿಧವೆ ಪಟ್ಟ ಓದ್ಕೋಬೇಕಾಗಿತ್ತು. ಯಾಕೆ ರಾಧಿಕಾ ಹಾಗೆ ನೋಡ್ತಾ ಇದ್ಯಾ? ಗಂಡ ಸತ್ ಮೇಲೆ ಹೆಂಡ್ತಿನ್ ವಿಧವೆ ಅಂತ ತಾನೇ ಕರೆಯೋದು. ಏಯ್, ಕಾಲಿಗೆ ಹಾಕೋದ್ ಕಿತ್ತೋಗುತ್ತೆ ಈಗ. ಇನ್ 24 ಗಂಟೆ ಕಣೋ. ಆಮೇಲೆ ನೀನ್ ಎಂತ ಫ್ರಾಡ್ ಅಂತ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಿನ್ನ ಜೈಲಿಗೆ ಕಳಿಸ್ತೀನಿ. ಓ ಹೌದಾ? ನೀನ್ ನನ್ನನ್ನು ಮೋಸ್ಕರ ಅಂತ ಪ್ರೂವ್ ಮಾಡಿದ್ರೆ ಆಮೇಲೆ ನೀನ್ ಏನ್ ಹೇಳ್ತೀಯೋ ಅದನ್ನ ಕೇಳ್ತೀನಿ ರಾಧಿಕಾ. ಆದ್ರೆ ನೀನ್ ಹೇಳ್ದಾಗ ನಡೀಲಿಲ್ಲ ಅಂದ್ರೆ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ 24 ಗಂಟೆಲಿ ನಾನ್ ನಿನ್ ಕುತ್ತಿಗೆ ತಾಳಿ ಕಟ್ತೀನಿ. ಇದಕ್ ನೀನ್ ಒಪ್ಕೊಳ್ಳೋದಕ್ಕೆ ರೆಡಿನಾ? ಸರಿ, ನೋಡೇ ಬಿಡೋಣ ಯಾವ್ದು ನಡೆಯುತ್ತೆ ಅಂತ. ರಾಧಿಕಾ, ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ? ಯಾಕೆ ಒಂದಾದ್ಮೇಲೆ ಒಂದ್ ಸಮಸ್ಯೆ ಬರ್ತಾ ಇದೆ? ಯಾವಾಗ್ಲೂ ಸಮಸ್ಯೆ ಬಂದಾಗ ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಎಲ್ಲಾ ಸಮಸ್ಯೆಗಳು ಬೇಗ ಮುಗ್ದೋಗುತ್ತೆ. ಅಪ್ಪ ಮೇಲ್ಗಡೆಯಿಂದ ನೋಡ್ತಿರ್ತಾರೆ ಅಂತ ಹೇಳಿದ್ಯಲ್ಲ. ಹಾಗಾದ್ರೆ ನಾವು ಕಷ್ಟ ಪಡ್ತಿರೋದನ್ನ ಅಪ್ಪ ನೋಡ್ತಾ ಇಲ್ವಾ? ಈ ವಿಷಯದಲ್ಲಿ ಆ ದೇವ್ರಿಗೂ ಕಣ್ಣಿಲ್ಲ, ನಮ್ಮಪ್ಪನ್ಗೂ ಕಣ್ಣಿಲ್ಲ ರಾಧಿಕಾ. ನೀನೇನಾದ್ರೂ ನನ್ನ ತಡೀಲಿಲ್ಲ ಅಂದಿದ್ರೆ ಅವನಿಗೆ ಸಮಾಧಿ ಕಟ್ಟಿ ನೀನ್ ನೆಮ್ಮದಿ ಆಗಿರೋ ಹಾಗೆ ಮಾಡ್ತಿದ್ದೆ. ರಾಧಿಕಾ, ನಂಗೆ ತುಂಬಾ ಭಯ ಆಗ್ತಿದೆ ಕಣಮ್ಮ. ಇನ್ನು ಒಂದೇ ಒಂದಿನ ಉಳಿದಿರೋದು. ಅಷ್ಟರಲ್ಲಿ ಆ ವೈಭವ ಮೋಸ್ಕಾರ ಅಂತ ನಿರೂಪಿಸೋದಿಕ್ಕೆ ಸಾಕ್ಷಿ ಆಧಾರಗಳು ಸಿಗ್ಲಿಲ್ಲ ಅಂದ್ರೆ ಕಾಶಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕೋಪ ನನಗೂ ಇದೆ. ಒಬ್ಬ ಮೋಸ್ಗಾರನ ನೀನ್ ಮದ್ವೆ ಆಗಿ ಎಲ್ಲಿ ನಿನ್ ಜೀವನ ಹಾಳು ಮಾಡ್ಕೋತಿ ಅಂತ ನಂಗೆ ಭಯ ಆಗ್ತಿದೆ ರಾಧಿಕಾ. ಈ ವೈಭವ್ ಸಮಸ್ಯೆಗೆ ಆ ದೇವ್ರೇನ್ ಪರಿಹಾರ ಇಟ್ಟಿದಾನೋ ಒಂದು ಗೊತ್ತಾಗ್ತಾ ಇಲ್ಲ. ನಾವಾದ್ರೆ ಮಾತಾಡಿ ಮಾತಾಡಿ ಮನ್ಸಲ್ಲಿರೋದನ್ನ ಹೊರಗಡೆ ಹಾಕ್ತೀವಿ. ಆದ್ರೆ ನೀನು ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಒಳಗೊಳಗೆ ಕಷ್ಟಪಡ್ತಿರೋದನ್ನ ನೋಡ್ತಿದ್ರೆ ನಂಗೆ ತುಂಬಾ ಸಂಕಟ ಆಗ್ತಿದೆ ರಾಧಿಕಾ. ನೀನೇನ್ ನಿರ್ಧಾರ ಮಾಡಿದ್ಯಾ? ಈ ಸಮಸ್ಯೆನ ಹೇಗ್ ಪರಿಹರಿಸ್ತೀಯಾ?